ಅಷ್ಟು ಮೂರ್ಖ ರಾಜಕಾರಣಿನ ಅಲ್ಲ. ಅಲ್ಲ ಸರ್, ಈಗ ನನಗೆಲ್ಲ ಅನುಭವ ಓಪನ್ ಆಗಿ ಅವರೇ ಹೇಳ್ತಿದಾರಲ್ಲ, ಬಿಜೆಪಿಗೆ ವೋಟ್ ಮಾಡ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಸಾಧ್ಯನೇ ಅದು. ಈ ಬಿಜೆಪಿನ ಹುಚ್ಚು ಮಾಡ್ತಾರೆ. ಅವ್ರಿಗೇನು ಒಂದು ಏನಾರ ಆಗಿ ಬಿಜೆಪಿ MLA ಬಂದ್ರೆ ನಾವು ಹಾಕಿದ್ವಿ ಅಂತ ಒಂದು ಮುಲಾಜ್ ಇಟ್ಕೋಲಿಕ್ಕೆ ಒಂದು ಊಟ ಹಾಕಿದ್ರೆ ಕೇಳ್ರಿ. ಈ ದಾವಣಗೆರೆ ಇಲೆಕ್ಷನ್ ಮುಗಿದ ಮ್ಯಾಗೆ ಅಭ್ಯರ್ಥಿಗೆ ಕೇಳ್ರಿ, ಬಿಜೆಪಿಯವ್ರಿಗೆ ಹಾಕ್ಯಾರ ನಾವು ಹಾಕೋದಿಲ್ಲ. ಏನ್ ಸರ್ ರಿಸಲ್ಟ್ ದಾವಣಗೆರೆ ಬಾಗಲಕೋಟೆ ಏನಾಗ್ತದೆ ಸರ್? ನೋಡ್ಬೇಕ್ರಿ, ನಾನು ಅಲ್ಲಿ ಹೋಗಿಲ್ಲ ಸರ್. ರಾಜ್ಯದಲ್ಲಿ ಈಗ JDS ಮತ್ತೆ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಮುಂದೆ 150 ಸೀಟ್ ಗೆಲ್ತೀವಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಸರ್. ವಿಜೇಂದ್ರ ಏನು ಹೇಳ್ಯಾರೋ ಗೊತ್ತಿಲ್ಲ. BJP JDS ಏನು ಹೊಂದಾಣಿಕೆ ಇದೆ, ಅದು ಮುಂದುವರೆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಸರ್, ತಮ್ಮ ಮುಂದೆ ರಾಜಕೀಯ ಹೇಗೆ ಸರ್? ಮುಂದೆ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಪಕ್ಷದ ಬಗ್ಗೆ ಭಾರಿ ಮಾತಾಡ್ತಾರೆ. ಯಾಕ್ರಿ ಅವ್ನು ಬಿಟ್ಟು ಬಿಡ್ರಿ, ಯಾಕ್ರಿ ನೀವು ಮತ್ತೆ ಯಾರು ಸಿಕ್ಕಲ್ಲ ಗೆರೆ ಸರ್, ಸ್ವಂತ ಪಕ್ಷ ಕಟ್ತೀರಾ ರಾಜ್ಯದಲ್ಲಿ ಸರ್? ನೋಡೋಣ, ಸ್ವಂತ ಪಕ್ಷ ನೋಡೋಣ, ಇನ್ನೂ ಟೈಮ್ ಇದೆ. ಮೇದಲ್ಲಿ ನಾವು ಹೆಗಡೆ ಅವರು ನೀವು ಸೇರ್ಕೊಂಡಿರೋದು ಇಲ್ಲ ನೋಡಿ, ಮೇದಲ್ಲಿ ನಾವು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಜಾಗೃತ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಏನಿದೆಯಲ್ಲ, ಇದು ಒಂದು ಪಾಕಿಸ್ತಾನದ ಮಾದರಿಯಲ್ಲಿ ಸರ್ಕಾರ ಇದೆ. ಮೊನ್ನೆ ನೀವು ಬಜೆಟ್ ನೋಡಿಬಿಟ್ರೆ ಬರೀ ಅಲ್ಪಸಂಖ್ಯಾತರು, ದಲಿತರಿಲ್ಲ, ಹಿಂದುಳಿದವರು, ದಲಿತರದೇ ಸುಮಾರು 25-30 ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಹಾಕಿದ್ದಾರೆ. ದಲಿತರಿಗೆ ಇಲ್ಲೇನೂ ಕೆಲಸ ಆಗ್ತಾ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರ ಸಮಾಜಕ್ಕೂ ಏನು ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಬಾಯಾಗ ಮುಂಜಾನೆ ಎದ್ದುಕೊಳ್ಳೇನೆ ಅಲ್ಪಸಂಖ್ಯಾತರು ಅವರಿಗೆ ಯಾವ ಮಾದರಿಯ ಶಾಲೆಗಳು, CBSE ಮಾದರಿ, ಅವರಿಗೆ ಕರಾಟೆ ಕಲಿಸ್ತಾರೆ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ. ಎಂದಾದರೂ ಹಿಂದೂ ಹೆಣ್ಮಕ್ಳು ಈ ರೀತಿ ಮಾಡ್ಯಾರ ದೇಶನ? ಎಂದಾದರೂ ಮೊನ್ನೆ ರಂಜಾನ್ ಆಯ್ತಲ್ಲ, ಅವಾಗೇನಾದರೂ ಎಲ್ಲಾದ್ರೂ ಕಲ್ಲು ಈ ದೇಶನಾಗ ಯಾವುದಾದ್ರೂ ರಂಜಾನ್ ಮೆರವಣಿಗೆ ಮೇಲೆ ಬಿದ್ದಿದೆ? ಮತ್ತು ಗಣಪತಿ ಬಂದಾಗ ಯಾಕೆ ಇವರಿಗೆ ಮಕ್ಕಳಿಗೆ ಬ್ಯಾನ್ ಆಗ್ತದೆ? ರಾಮನವಮಿ ಬಂದರೆ ಈ ಮಕ್ಕಳಿಗೆ ಯಾಕೆ ಬ್ಯಾನ್ ಆಗ್ತದೆ? ನಾವು ಎಲ್ಲದಕ್ಕೂ ಪರ್ಮಿಷನ್ ತೊಗೋಬೇಕು. ಈ ದೇಶದ ಹಿಂದೂಗಳು ಒಂದು ಗಣಪತಿ ಕೊಡಿಸ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಈ ಕಡೆ ಯಾವ ಜಸ್ಕಾಮ್ ಐತೆ ಅಲ್ಲಿ ಹೋಗ್ಬೇಕು, ಕಾರ್ಪೊರೇಷನ್ಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗ್ಬೇಕು. ಅವ್ರಿಗೇನು ಪರ್ಮಿಷನ್ ಇಲ್ಲ, ಏನು ಬೇಕಾದ್ ಮಾಡಲಿಕ್ಕೆ ಅವಕಾಶ. ಹಿಂದೂಗಳು ಒಂದು ಗಣಪತಿ ಕೂಡಿಸಿದ್ರೆ ಬಾಂಡ್ ಬರೆದು ಕೊಡ್ಬೇಕು, ನಾನು ಏನಾದರೂ ಆದರೆ ನಾನೇ ಜವಾಬ್ದಾರಿ. ಈ ರೀತಿ ಏನು ಕರ್ನಾಟಕ ನಡೆದಿದೆ. ಇದು ನನಗೇನು ಒಂದು ಜಾತ್ಯತೀತ ಸರ್ಕಾರ ನಡ್ಕೊಂಡ ರೀತಿಯಲ್ಲಿ ನಡ್ಕೋತಾ ಇಲ್ಲ ಸಿದ್ದರಾಮಯ್ಯನವರು. ಇದಕ್ಕೆ ಅಂತ್ಯ ಹಾಡಬೇಕಾದ್ರೆ 2028ಕ್ಕೆ ಈ ರಾಜ್ಯದಲ್ಲಿ ಗಟ್ಟಿಯಾಗಿ ಹಿಂದೂ ಪರವಾಗಿರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಮತ್ತು ನಾಟಕ ಮಾಡೋರಿದ್ರೆ ಬೇಡ. ಈಗ ಹಿಂದೆ ನಾಟಕ ಇವ್ರು ಯಾರ್ಯಾರು ಏನೇನು ಎಲ್ಲ ಗೊತ್ತಿದೆ, ಜನರಿಗೂ ಗೊತ್ತಾಗಿದೆ. ಒಟ್ಟು ಹಿಂದೂ ಪರವಾಗಿರ್ಬೇಕು. ಹಿಂದೂ ಪರವಾಗಿ ಅಂದರೆ ಅಲ್ಲಿ ನ್ಯಾಯ ಇದ್ದೇ ಇರ್ತದೆ. ಆ ಥರದವ್ರು ಯಾರಿದ್ದಾರೆ ನೋಡ್ರಿ, ಸಂಬಂಧಪಟ್ಟ